ಹಾಸಿಗೆ ಬಿಡದಿ ಆ ಒಂದು ಹೋರಾಟದಲ್ಲೇ ನಾನಿದ್ದೆ. ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ರಿಲೇಟಬಲ್ ಅಂತ ಅನಿಸ್ತಾ ಇತ್ತು. ಅಲ್ಲಿ ರೈತರ ಭೂಮಿನ ಬಲವಂತವಾಗಿ ಕಿತ್ಕೊಳಕ್ ನೋಡ್ತಾ ಇದ್ರು, ಇಲ್ಲಿ ಆ ಒಟಾರನ ಬಲವಂತವಾಗಿ ಕಿತ್ಕೊಳಕ್ ನೋಡ್ತಾ ಇದ್ರು. ಅವಾಗ್ಲೂ ಅಸ್ತಿತ್ವಕ್ಕೆ ಹೋರಾಟ, ಇವಾಗ್ಲೂ ಕೂಡ ಅಸ್ತಿತ್ವಕ್ಕೆ ಹೋರಾಟ. ಸೊ ಆ ಸಿನಿಮಾ ನೋಡಿದಾಗ ನನ್ಗೆ ಅದೇ ಕಣ್ಮುಂದೆ ಬರ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಸೊ ನಿರ್ದೇಶಕರಿಗೆ ಕಂಗ್ರಾಚುಲೇಟ್ ಮಾಡಕ್ ಇಷ್ಟಪಡ್ತೀನಿ. ಇನ್ನು ಬಲರಾಮ ಅನ್ನೋ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಆಕ್ಟಿಂಗ್ ಮಾಡಿದಾರೆ ಅಂತ ನಂಗೆ ಅನಿಸ್ಲಿಲ್ಲ. ಅವ್ರ ಪಾತ್ರದಲ್ಲಿ ಜೀವಿಸಿದ್ದಾರೆ. ಕೊನೆಗೆ ಬರುವಂತ ಟ್ವಿಸ್ಟ್ ಒಂದು ಕ್ಷಣ ಇಡೀ ಥಿಯೇಟರ್ ನಾವೇನ್ ಮಾಲ್ ಅಲ್ಲಿ ನೋಡಿದ್ವಿ, ಒಂದು ಕ್ಷಣ ಸ್ತಬ್ಧವಾಗಿತ್ತು. ಅಂದ್ರೆ ಅಷ್ಟು ಹಾರ್ಟ್ ಬ್ರೇಕಿಂಗ್ ಆಗಿದೆ ಕೊನೆಯ ಸೀನ್. ವಿನಯ್ ಅವರು ಕತ್ತಿ ಅನ್ನೋ ಪಾತ್ರದಲ್ಲಿ ಮಾಡಿದ್ದಾರೆ. ಆ ಮ್ಯಾನರಿಸಮು, ತಮಿಳ್ ಮಿಶ್ರಿತ ಕನ್ನಡ ಭಾಷೆ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಲಾಸ್ಟ್ ದರ್ಶನ್ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ದೆ. ಈ ಸಿನಿಮಾದಲ್ಲಿ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕೂಡ ವಿನಯ್ ಅವರು ಇದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ವಿನಯ್ ಅವರು ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಇಂದ ಕೂಡ ನನಗೆ ಫೇವ್ರೇಟ್ ಸೀಸನ್ 10 ಇಂದ. ಜೊತೆಗೆ ತಾರಾಗಣ ನೋಡ್ತಾ ಹೋದ್ರೆ ತುಂಬಾ ದೊಡ್ಡ ತಾರಾಗಣ, ಎಲ್ಲರೂ ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಅಂತೂ ಅದ್ಭುತವಾಗಿದೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಒಂದ್ ಒಳ್ಳೆ ಕನ್ನಡ ಸಿನಿಮಾ ಗೆದ್ದಂಗ ಆಗತ್ತೆ. ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳಾಗತ್ತೆ.